ನಾನು ಕೇವಲ ಸೋಷಿಯಲ್ ಸಿಚುವೇಶನ್ಸಲ್ಲಿ ಕುಡಿತೀನಿ, ನಾನು ಆಲ್ಕೋಹಾಲಿಕ್ ಅಲ್ಲ. ಈ ಲೈನನ್ನು ಎಲ್ಲಾದರೂ ಕೇಳ್ದಂಗಿದೆಯಾ? ತುಂಬ ಜನಕ್ಕೆ ಈ ಥರದ ಯೋಚನೆಗಳು ಬರುತ್ತೆ. ನಾನು ಕೇವಲ ಫ್ರೆಂಡ್ಸ್ ಜೊತೆ ಕುಡಿತೀನಿ ಅಥವಾ ವೀಕೆಂಡ್ಸಲ್ಲಿ ಕುಡಿತೀನಿ, ಪಾರ್ಟಿ ಇದ್ದರೆ ವೆಡ್ಡಿಂಗ್ ಇದ್ದರೆ ಮಾತ್ರ ಕುಡಿತೀನಿ ಅಂದರೆ. ಆದರೆ ನಾನು ಹೇಳಕ್ಕೆ ಹೊರಟಿರೋದೇನೆಂದರೆ ಸೋಷಿಯಲ್ ಡ್ರಿಂಕಿಂಗ್ ಸಹ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆಲ್ಕೋಹಾಲಿಂದ ಬರೋದು ಕೇವಲ ಡೈಲಿ ಡ್ರಿಂಕ್ ಮಾಡೋದ್ರಿಂದ ಅಲ್ಲ, ಸೋಷಿಯಲ್ ಡ್ರಿಂಕಿಂದನೂ ಬರ್ಬೋದು. ಶುರುವಾತಲ್ಲಿ 1 ಡ್ರಿಂಕ್ ಇರೋದು ಆಮೇಲೆ 2 ಆಗುತ್ತೆ, ವೀಕೆಂಡ್ ಡ್ರಿಂಕಿಂಗ್ ಇರೋದು ವೀಕ್ ಡೇಸ್ ಆಗುತ್ತೆ, ರಿಲ್ಯಾಕ್ಸೇಷನ್ ಇರೋದು ಆಮೇಲೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸೊ ಬೇಸಿಕಲಿ ನಿಮ್ಮ ಕಾನ್ಫಿಡೆನ್ಸ್ಗೆ, ಎಂಜಾಯ್ಮೆಂಟ್ಗೆ, ನಿದ್ದೆಗೆ ಆಲ್ಕೋಹಾಲೇ ದಾರಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮನ್ನು ನೀವು ಕೇಳ್ಕೋಬೇಕಿರೋ ಪ್ರಶ್ನೆ ಏನಂದರೆ, ನಾನು ಎಷ್ಟು ಕುಡಿತೀನಿ ಅಂತ ಅಲ್ಲ, ಕುಡಿದೇ ನಾನು ಸ್ಟ್ರೆಸ್ಸನ್ನು ರಿಲೀಫ್ ಮಾಡ್ಕೊಳಕ್ಕೆ ಸಾಧ್ಯನಾ, ಎಂಜಾಯ್ ಮಾಡ್ಕೊಳಕ್ಕೆ ಸಾಧ್ಯನಾ, ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಸಾಧ್ಯನಾ, ಜನರನ್ನು ಭೇಟಿಯಾಗೋಕ್ಕೆ ಸಾಧ್ಯನಾ ಅಂತ. ಬಿಕಾಸ್ ನೀವು ಅಂದ್ಕೊಂಡಿರೋ ಥರ ಸೋಷಿಯಲ್ ಡ್ರಿಂಕಿಂಗ್ ಹಾರ್ಮ್ಲೆಸ್ ಅಲ್ಲ. ಸೋಷಿಯಲ್ ಡ್ರಿಂಕಿಂಗಿಂದ ತೊಂದರೆ ಬಂದೇ ಬರುತ್ತೆ. ಆಲ್ಕೋಹಾಲಿಂದನೇ ನೀವು ರಿಲ್ಯಾಕ್ಸ್ ಆಗ್ತಿದ್ದೀರಿ, ಎಂಜಾಯ್ ಮಾಡ್ತಿದ್ದೀರಿ ಅಂದರೆ ಆಲ್ರೆಡಿ ಯು ಆರ್ ಇನ್ ಟ್ರಬಲ್. ಸೊ ಸೋಷಿಯಲ್ ಡ್ರಿಂಕಿಂಗ್ ಈಸ್ ನಾಟ್ ಹಾರ್ಮ್ಲೆಸ್, ಇಟ್ ಕಮ್ಸ್ ವಿತ್ ಇಟ್ಸ್ ಪ್ರಾಬ್ಲಮ್. ಸೊ ನಿಮಗೆ ಆಲ್ಕೋಹಾಲ್ ರಿಲೇಟೆಡ್ ಇಶ್ಯೂ ಇತ್ತಂದರೆ ಆದಷ್ಟು ಬೇಗ ನಿಮ್ಮ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ನ ಕನ್ಸಲ್ಟ್ ಮಾಡಿ.